ಹಾಯ್ ಹಲೋ ವೆಲ್ಕಮ್ ಟು ಸಾಯಿ ಕುಟ್ರ. ನಾನಿವತ್ತು ಸಾಯಿ ಕುಟ್ರದಲ್ಲಿದ್ದೀನಿ. ಅರೌಂಡ್ 7:30 ಹಂಗೆ ಬಂದೆ ಬೆಳಗ್ಗೆನೆ. ಸೊ ಯಾಕೆಂದರೆ ನೀರು ಚೆಕ್ ಮಾಡಬೇಕಾಗಿತ್ತು, ಹೋಗುತ್ತಾ ಇಲ್ವಾ ಗಿಡಗಳಿಗೆ ಸರಿಯಾಗುತ್ತೆ ಅಂತ. ಥ್ಯಾಂಕ್ಫುಲಿ ಬೋರ್ ಆನ್ ಆಗಿದೆ, ಎಲ್ಲ ಗಿಡಕ್ಕೂ ನೀರು ಹೋಗ್ತಾಯಿದೆ, ನೀರು ತುಂಬ ಚೆನ್ನಾಗಿ ಹೋಗ್ತಾಯಿದೆ. ಸೊ ಎಲ್ಲ ಒಂದು ರೌಂಡ್ ಚೆಕ್ ಮಾಡಿದ್ವಿ. ಚೆಕ್ ಮಾಡಿಬಿಟ್ಟು ಹಾಗೆ ಇವತ್ತು ಸ್ವಲ್ಪ ಗಿಡಗಳನ್ನ ಹಾಕ್ತಾಯಿದ್ದೀವಿ. ಅದೇನೇನು ಗಿಡ ಹಾಕ್ತೀವಿ ಮತ್ತು ಏನೇನು ಬಿಟ್ಟಿದೆ ಸಾಯಿ ಕುಟ್ರದಲ್ಲಿ ಹೊಸದಾಗಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ನೀವು ಕೂಡ ಖುಷಿ ಪಡ್ಬೋದು, ಇಷ್ಟೆಲ್ಲ ಬೆಳೆದಿದ್ದೀವ ಅಂತಂದ್ಬಿಟ್ಟು. ಸೊ ಹಾಗಾದರೆ ಬನ್ನಿ ನನ್ನ ಜೊತೆ ಸಾಯಿ ಕುಟ್ಟಿರ ಒಂದು ರೌಂಡ್ ಹಾಕೋಣ. ಕೆಲಸ ಮಾಡ್ತಾ ಇದ್ದೀವಿ. ಗೇಟಿಂದ ಒಳಗೆ ಕಾರ್ ಬರೋಕ್ಕಾಗ್ತಾ ಇರಲಿಲ್ಲ. ಇಲ್ಲೆಲ್ಲ ಜಲ್ಲಿಕಲ್ಲು ಸ್ಯಾಂಡ್ ಎಲ್ಲ ತುಂಬಿಸ್ಬಿಟ್ಟಿದ್ರು ಕೆಲಸದವರು. ಸೊ ಹಂಗಾಗಿ ಕಾರ್ ಆಚೆನೇ ನಿಲ್ಲಿಸ್ತಾ ಇದ್ವಿ. ಅದಕ್ಕೋಸ್ಕರ ಇವತ್ತು ಇದನ್ನೆಲ್ಲ ಕ್ಲಿಯರ್ ಮಾಡಿ ಕಾರ್ ಒಳಗಡೆ ತೊಗೊಂಬರೋಣ ಅಂತಂದ್ಬಿಟ್ಟು ಎಲ್ಲ ಸಮ ಮಾಡ್ತಾ ಇದ್ದೀವಿ. ಈಗ ಏನು ಮಾಡ್ತಾಯಿದ್ದೀವಿ ಅಂದರೆ, ಟೀ ಗಿಡದಲ್ಲಿ ಈ ಎಕ್ಸ್ಟ್ರಾ ಎಲೆ ಬೆಳೆದಿರುತ್ತಲ್ಲ ಅದೆಲ್ಲ ಕಿತ್ತಾಕಬೇಕು. ಇಲ್ಲಾಂದರೆ ಏನಾಗುತ್ತೆ, ಈ ಟ್ರಂಕ್ ಇರುತ್ತಲ್ಲ ಅದು ದಪ್ಪ ಆಗಲ್ಲ. ಕೊಂಬೆಗಳು ತುಂಬ ಬಂದುಬಿಟ್ರೆ ಮೇನ್ ಟ್ರಂಕ್ ದಪ್ಪ ಆಗಲ್ಲ. ಅದಕ್ಕೆ ಪರಮೇಶ್ ಅವರು ಅದನ್ನೆಲ್ಲ ಕಿತ್ತಾಕ್ತಾಯಿದ್ದಾರೆ. ಎಷ್ಟುದ್ದ ಬೆಳೆದಿದೆ ನೋಡಿ ನಮ್ಮ ಟೀಕ್ ಮರ. ಇಲ್ಲಿ ನೋಡಿ ಸೀಬೆ, ಹೈಬ್ರಿಡ್ಡು ಸೀಬೆಕಾಯಿದು. ಈ ಕಡೆ ಇಲ್ಲಿ ಒಂದು 7-8 ಬಿಟ್ಟಿದೆ. ಆಮೇಲೆ ಕೆಳಗೆ ಕೂಡ ಮೊಗ್ಗು ಬಂದಿದೆ. ಸೊ ಇದು ಹೊಸದಾಗಿ ಬಿಟ್ಟರು ಸೀಬೆಕಾಯಿ. ಇಲ್ಲಿ ನೋಡಿ ಎಷ್ಟು ಉದ್ದ ಪರಂಗಿ, ತುಂಬ ಉದ್ದ ಪರಂಗಿ ಬಿಟ್ಟಿದೆ. ಇದು ಹಣ್ಣಾಗಬೇಕು. ಸೊ ನೋಡಬೇಕು, ನೆಕ್ಸ್ಟ್ ವೀಕಿಗೆ ಹಣ್ಣಾಗುತ್ತೆ ಅಂತ ಅನಿಸುತ್ತೆ. ಇದನ್ನು ಪಕ್ಷಿಗಳು ತಿಂದೇ ಬಿಟ್ಟರೆ ಅದು ನಮಗೆ ಸೇರುತ್ತೆ. ಸೊ ತುಂಬ ಬಿಟ್ಟಿದೆ ಪರಂಗಿ ಹಣ್ಣು, ಇನ್ನು ಪರಂಗಿಕಾಯಿ. ಇವತ್ತು ನಮ್ಮಮ್ಮನೂ ಬಂದಿದ್ದಾರೆ ತೋಟಕ್ಕೆ. ಅವರು ತೋಟ ತುಂಬ ಓಡಾಡ್ತಾ ಇದ್ದಾರೆ. ಎಲ್ಲ ಕಾಯಿ ಹಣ್ಣು ನೋಡ್ತಾ ಇದ್ದಾರೆ, ಅವ್ರಿಗೂ ಸಖತ್ ಖುಷಿ. ಈಗ ಅವ್ರು ನಿಂತಿರೋದು ರಾಮಫಲ ಗಿಡದ ಹತ್ರ. ನೋಡ್ಬೋದು ಎಷ್ಟು ಸಕ್ಕದಾಗಿ ಚಿಗುರಿ ದೊಡ್ಡದಾಗಿದೆ. ಹಾಗೇ ರಾಮಫಲದ ಹೂವು ಬಿಡ್ತಾಯಿದೆ. ಇಲ್ಲಿ ನೋಡಿ, ಅದು ಇನ್ನು ಸ್ವಲ್ಪದರಲ್ಲಿ ಕಾಯಿ ಆಗುತ್ತೆ. ಸೊ ಅದಾದಾಗ ನಾನು ತೋರಿಸ್ತೇನೆ ನಿಮಗೆ. ಇದು ನೋಡಿ ಸಪೋಟ ಗಿಡ ತುಂಬ ಹೂವಾಗಿದೆ. ಇಲ್ಲೆಲ್ಲ ನೋಡ್ಬೋದು ಸಪೋಟ ಹೂವು ಆಲ್ರೆಡಿ ಚಿಕ್ಕದಾಗಿ ಸಪೋಟ ಬಿಟ್ಟಿದೆ. ಇನ್ನೊಂದು 15 ದಿನದಲ್ಲಿ
ಈ ಹೂವೆಲ್ಲ ಕಾಯಿ ಆಗಿ ಬರುತ್ತೆ. ಸಪೋಟ ಚಿಕ್ಕ ಕಾಯಿ. ಇಲ್ಲಿ ನೋಡಿ ಪರಮೇಶ್ವರ್ ಏನೋ ತೂತಿಕ್ತಾ ಇದ್ದಾರೆ ಗೋಡೆಗೆ. ಏನಕ್ಕೆ ತೂತು ಮಾಡ್ತಾ ಇದ್ದೀರಾ? ಬಾತ್ರೂಮಲ್ಲಿ ಯಾರಿದ್ದಾರೆ ಅಂತ ನೋಡೋಕೆ ತೂತು ಮಾಡ್ತಾ ಇದ್ದೀರಾ? ಅಯ್ಯೋ ರಾಮ, ಕರೆಕ್ಟಾಗಿ ಹೇಳಿ, ಏನಕ್ಕೆ ತೂತು ಮಾಡ್ತಾ ಇದ್ದೀರಾ? ಕೊಳಾಯಿ. ಹಾಂ, ಕೊಳಾಯಿ ಪೈಪ್ ಹಾಕೋದಕ್ಕೆ ತೂತು ಇಡ್ತಾ ಇದ್ದಾರೆ ಬಾತ್ರೂಮ್ಗೆ. ಚೆನ್ನಾಗಿ ಮಾಡ್ತಾಯಿದ್ದೀರಾ, ಮಾಡಿ. ಇದು ಬೆರ್ರಿ ಗಿಡ. ಇಷ್ಟಿಷ್ಟು ದಪ್ಪ ಇರುತ್ತಲ್ಲ, ಗ್ರೀನ್ ಕಲರ್ ಸ್ವೀಟ್ ಆಗಿರುತ್ತಲ್ಲ, ಅದು ಬೆರ್ರಿ ಗಿಡ. ಇದು ಕೂಡ ಆಗಲೇ ಹೂವು ಬಿಡ್ತಾ ಇದೆ. ಸೊ ಇನ್ನೇನು ಹೂವು ಬಿಟ್ಟು ಕಾಯಿ ಆಗ್ಬೋದು. ನಾನು ನಿಮಗೆ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ ಹೂವನ. ಸೊ ಇದು ಬೆರ್ರಿ ಹೂವು. ಇಲ್ಲಿ ಪ್ರಾಬ್ಲಮ್ ಏನಿದೆ ಅಂದರೆ ತುಂಬ ಕಾಂಗ್ರೆಸ್ ಗಿಡ ಬೆಳೆಯುತ್ತೆ. ಎಲ್ಲೆಲ್ಲಿ ನೀರು ಚೆನ್ನಾಗಿ ಹೋಗುತ್ತೋ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಕಾಂಗ್ರೆಸ್ ಗಿಡ ಬೆಳೆಯುತ್ತೆ. ಹಂಗಾಗಿ ಇದು ಗೊತ್ತಾಗ್ತಾ ಇಲ್ಲ. ಬಟ್ ಬೆರ್ರಿ ಹೂವು ಅಂತೂ ಬಿಟ್ಟಿದೆ. ಇಲ್ಲಿ ನೋಡಿ, ಇದು ಸೀತಾಫಲ ಗಿಡ. ಆಲ್ರೆಡಿ ಇಲ್ಲೊಂದು ಸೀತಾಫಲ ಗಿಡ. ನಾಟಿ ಕರಿಬೇವಿನ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಗ್ರೀನಾಗಿ ಬಿಟ್ಟಿದೆ. ಕಿತ್ಕೊಳ್ಳೋಣ ಸ್ವಲ್ಪ. ಇದು ಕಿತ್ತಷ್ಟು ಜಾಸ್ತಿ ಬರುತ್ತೆ. ಘಮ ಘಮ ಅಂತ ಇದೆ. ನಾಟಿ ಕರಿಬೇವು. ನಾಟಿ ಟೊಮೊಟೊ ಗಿಡ ಆಲ್ಮೋಸ್ಟ್ ಎಲ್ಲ ಎಂಡಿಗೆ ಬಂದಿದೆ. ಎಷ್ಟೊಂದು ಬಿಟ್ಟಿತ್ತು, ಪಕ್ಷಿಗಳು ತಿನ್ಕೊಂಡು ಹೋಗಿದ್ದಾವೆ. ಸೊ ಇನ್ನೇನು ಅದು ಗಿಡ ಒಣಗೋಗುತ್ತೆ, ಅದಕ್ಕೆಲ್ಲ ಕಿತ್ಕೊಂಡ್ಬಿಡ್ತಾಯಿದ್ದೀನಿ. ಹಸಿಕಾಯಿ ಆದರೂ ಇದರಲ್ಲಿ ಚಟ್ನಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತು ಅದ್ರ ಪಕ್ಕ ನೀವು ಒಂದು ಗಮನಿಸಿರ್ಬೋದು, ನಾವು ಒಂದು ಕೊಂಬೆ ಇಟ್ಟು ಅದಕ್ಕೆ ಸಗಣಿ ಹಾಕಿದ್ದೀವಿ. ಅದು ನುಗ್ಗೆಕಾಯಿ ಸೊಪ್ಪಿನ ಕೊಂಬೆ. ಅದು ಆ ಥರ ನೆಟ್ಟಿದ್ರೆ ಅದು ಮರ ಬರುತ್ತೆ. ನಮಗಿದು ಹಳ್ಳಿಯವ್ರು ಹೇಳ್ಕೊಟ್ರು. ಈ ಥರ ಮಣ್ಣಲ್ಲಿ ಹಾಕಿ 2 ಕಡೆ ಸಗಣಿ ಇಟ್ಟರೆ ಅದು ಹೊಸ ಗಿಡ ಬಿಡುತ್ತೆ ಅಂತ. ಸೊ ಅದಕ್ಕೆ ಅದನ್ನು ಮಾಡಿದ್ವಿ. ಬ್ಯಾಗ್ ತಂದಿಲ್ಲ, ಅದಕ್ಕೆ ನಮ್ಮಮ್ಮನ ಸೀರೆಯಲ್ಲಿ ಈ ಥರ ಚೀಲ ಥರ ಮಾಡಿ ಎಲ್ಲ ತುಂಬಿಸ್ಕೊಂಡು ಹೋಗ್ತಾ ಇದ್ದೀನಿ. ಟೊಮೊಟೊ, ಕರಿಬೇವು, ಇನ್ನೇನೇನಿದೆ ಎಲ್ಲ ಇದರಲ್ಲಿ ತುಂಬಿಸ್ಕೊಂಡು ಹೋಗ್ತೀನಿ. ಮುಂಚೆ ಹಳ್ಳಿಲೆಲ್ಲ ಹೆಂಗಸ್ರು ಇದೇ ಥರ ಮಾಡೋರು. ಸಡನ್ನಾಗಿ ಎಲ್ಲರೂ ತೋಟಕ್ಕೆ ಹೋಗ್ಬಿಟ್ರೆ ಬ್ಯಾಗ್ ತೊಗೊಂಡೋಗಿಲ್ಲ ಅಂದರೆ ಈ ಥರ ಚೀಲ ಥರ ಮಾಡ್ಕೊಂಡು ಸೆರಗಲ್ಲಿ ಎಲ್ಲ ತುಂಬಿಸ್ಕೊಂಡು ಹೋಗ್ತಾಯಿದ್ರು. ನಮ್ಮಮ್ಮನೂ ಹಂಗೆ ಚೀಲ ಥರ ಮಾಡ್ಕೊಂಡು ತುಂಬಿಸ್ಕೊಂಡು ಈಗ ತೊಗೊಂಬರ್ತಾರೆ. ಇದು ಅಂಜೂರ ಗಿಡ. ಸೊ ಇಲ್ಲಿ ನೋಡಿ, ಒಂದೇ ಒಂದು ಅಂಜೂರ ಬಿಟ್ಟಿದೆ. ಇದು ಕಿತ್ಕೊಳ್ಳೋಣ. ವಾವ್, ಒಳಗಡೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಅಂಜೂರ. ಸೊ ಒಂದು ಬೈಟ್ ನಾನು ತಿಂತೀನಿ, ಇನ್ನೊಂದು ಬೈಟ್ ನಮ್ಮ ಅಮ್ಮನ ಕೊಡ್ತೀನಿ. ಹೆಂಗಿದೆ ಟೇಸ್ಟ್? ಸೂಪರ್. ಈ ಅಂಜೂರ ರಕ್ತಹೀನತೆ ಇರೋರಿಗೆ ತುಂಬ ಒಳ್ಳೆಯದು. ಹಿಮೋಗ್ಲೋಬಿನ್ ಕಡಿಮೆ ಇರೋರು ಇದನ್ನು ತಿಂದರೆ ಭಾಳ ಬೇಗ ಬ್ಲಡ್ ಬರುತ್ತೆ. ಹಂಗಾಗಿ ನೀವು ಕೂಡ ಅಂಜೂರ ತಿನ್ನಿ. ಸೊ ಒಂದು ಫುಲ್ಲು ನಾನು ತಿಂತೀನಿ, 5 ಪೀಸು ನಮ್ಮ ಅಮ್ಮನಿಗೆ. ಇದು ನಮ್ಮ ಬೋರು. ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು, ಬೋರ್ ನೀರು ಹೇಗೆ ಪಂಪ್ ಆಗ್ತಾಯಿದೆ ಅಂತ.
ಸಾಯಿ ಕುಟ್ರದಲ್ಲಿ ಇವತ್ತು ಯಾವ್ಯಾವ ಹೊಸ ಗಿಡ ಹಾಕಿದ್ದೀವಿ ಅಂದರೆ ಇದು ನೋಡಿ, ಇದು ಮಲ್ಬೆರಿ ಗಿಡ, ಕನ್ನಡದಲ್ಲಿ ರೇಷ್ಮೆ ಗಿಡ ಅಂತಾರೆ. ಅದರಲ್ಲಿ ಕಪ್ಪು ಹಣ್ಣು ಬಿಡುತ್ತೆ, ತುಂಬ ಹುಳಿ ಸಿಹಿ ಈ ಥರ ಟೇಸ್ಟಿಯಾಗಿರುತ್ತೆ. ಸೊ ಇದೊಂದು ಹಾಕಿದ್ದೀವಿ ಇವತ್ತು. ಇದು ಅರೇಬಿಯನ್ ಡೇಟ್ಸ್ ಗಿಡ, ಇವತ್ತು ಇದನ್ನು ನೆಟ್ಟಿದ್ದೀವಿ. ಇದು ಒಳ್ಳೆ ವೆರೈಟಿ, ತುಂಬ ಸಿಹಿಯಾದ ಹಲಸಿನ ಗಿಡ. ಸೊ ಇದನ್ನು ಕೂಡ ನೆಟ್ಟಿದ್ದೀವಿ ಇವತ್ತು. ಸೊ ಈ ರೀತಿ 3 ಗಿಡನ ನಾವು ಇವತ್ತು ನೆಟ್ಟಿದ್ದೀವಿ ಸಾಯಿ ಕುಟೀರದಲ್ಲಿ. ಸೊ ಇದಾಗಿತ್ತು ಇವತ್ತು ಸಾಯಿ ಕುಟೀರದಲ್ಲಿ ಏನೇನು ಹೊಸದಾಗಿತ್ತು ಅಂತಂದ್ಬಿಟ್ಟು ನಾನು ನಿಮಗೆ ತೋರಿಸಿದ್ದೀನಿ. ಸೊ ಹೊಸ ಹಣ್ಣೆಲ್ಲ ಬಿಟ್ಟಿತ್ತು, ನಾವೆಲ್ಲ ನೋಡಿ ತುಂಬ ಖುಷಿಪಟ್ವಿ. ನೀವು ಈ ವಿಡಿಯೋ ನೋಡಿದ್ಮೇಲೆ ಖುಷಿ ಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ವೀಡಿಯೋಗಳನ್ನ ನೋಡ್ತಾ ಇರೋದಕ್ಕೆಲ್ಲ ನಿಮಗೆಲ್ಲ ಥ್ಯಾಂಕ್ಸು. ಮತ್ತು ಸಾಯಿ ಕುಟೀರನ ಹಂಗೆ ಎಂಕರೇಜ್ ಮಾಡ್ತಾಯಿದ್ದೀರಾ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.